ಓಕೆ, ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ನಾನು ಇಷ್ಟೊಂದು ಬ್ಯೂಟಿಫುಲ್ ಲವ್ ಸ್ಟೋರಿನ ನೋಡಿದೆ. ಆ್ಯಕ್ಚುಲಿ ವಿಟಿಲಿಗೋ ಎಷ್ಟು ಅಸಹ್ಯ ಪಟ್ಕೊಂಡು ಜನ ನೋಡ್ತಾರೆ ಅಂತಲೂ ಗೊತ್ತು. ಅದನ್ನು ಇಷ್ಟು ಬ್ಯೂಟಿಫುಲ್ ಆಗಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ ಈ ಮೂವಿ. ಒಂದು ಒಳ್ಳೆ ಮೂವಿ ಮಾಡಿ ಆ್ಯಂಡ್ ಲವ್ ಸ್ಟೋರಿನೂ ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಆ್ಯಕ್ಚುಲಿ ಕಾಜಲ್ ಅವ್ರಿಗೆ ಸಿಕ್ಕಿದೆ, ದ ಲೀಡ್ ಆ್ಯಕ್ಟ್ರೆಸ್. ನಾನು ಅದೇ ಹೇಳಿದೆ, ಪ್ರತಿಯೊಂದು ಫ್ರೇಮಲ್ಲೂ ನಾನು ವೆಯ್ಟ್ ಮಾಡ್ತಾಯಿದ್ದೆ ಯಾವಾಗ ಬರ್ತಾರೆ ಅಂತ. ಅಷ್ಟು ಚೆಂದ ಕಾಣ್ತಾರೆ ಆ್ಯಂಡ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಮಹೇಶ್, ಐ ಥಿಂಕ್ ಬ್ಯೂಟಿಫುಲ್ ಮೂವಿ, ಡಿರೆಕ್ಷನ್ ಆಗಲಿ ಆ್ಯಂಡ್ ವಿಟಿಲಿಗೋ ಇಟ್ಕೊಂಡು ಅವರು ಮೂವಿನ ಪರ್ಫಾರ್ಮ್ ಮಾಡಿದ್ದಾರೆ. ಅಂದರೆ ಈಸ್ ಟ್ರೈಂಗ್ ಟು ಆಲ್ಸೋ ಟೆಲ್ ದ್ಯಾಟ್ ಅದು ಒಂದು ಕಾಯಿಲೆ ಅಲ್ಲ ಆ್ಯಂಡ್ ಇಟ್ಸ್ ಜಸ್ಟ್ ನಾರ್ಮಲ್, ಇಟ್ಸ್ ಜಸ್ಟ್ ಅ ಸ್ಕಿನ್ ಕಂಡೀಷನ್. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಒಂದು. ಆ್ಯಂಡ್ ಇನ್ನೊಂದು ಏನಂದರೆ, ನನಗೆ ಮ್ಯೂಸಿಕ್ಕು ತುಂಬ ಇಷ್ಟ ಆಯಿತು. ಆ ಮ್ಯೂಸಿಕ್ ಆ ಸ್ಟೋರಿಗೆ ಎಷ್ಟು ಚೆಂದ ಕಾಂಪ್ಲಿಮೆಂಟ್ ಮಾಡ್ತಾ ಇತ್ತಂದರೆ, ಐ ರಿಯಲಿ ಕಂಗ್ರ್ಯಾಚುಲೇಟ್ ದಿ ಎಂಟೈರ್ ಟೀಮ್, ಮಹೇಶ್ ಅವ್ರಿಗೆ ಆ್ಯಂಡ್ ಕಾಜಲ್ ಆ್ಯಂಡ್ ದಿ ಎಂಟೈರ್ ಟೀಮ್ ಫಾರ್ ಸಚ್ ಅಮೇಝಿಂಗ್ ಮೂವಿ. ಸೊ ನಾನು ಎಲ್ಲ ಆಡಿಯನ್ಸ್ಗೆ ಹೇಳ್ತಾ ಇದ್ದೀನಿ, ನೀವೆಲ್ಲ ಬನ್ನಿ ಈ ಒಂದು ಬ್ಯೂಟಿಫುಲ್ ಮೂವಿನ ನೋಡಿ. ಎಷ್ಟು ಚಂದ ಲವ್ ಸ್ಟೋರಿ ಅಂದರೆ ನೀವು ಕೂತ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನಾನು ಇದೊಂದು ಎಂಟರ್ಟೈನಿಂಗ್ ಮೂವಿ, ಇದೊಂದು ಹ್ಯೂಮರ್ ಇದೆ, ಅದು ಇದೆ ಇದು ಇದೆ ಅಂತ ನಾನು ಹೇಳೋದಿಲ್ಲ. ಬಟ್ ಇದೊಂದು ಬ್ಯೂಟಿಫುಲ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ನೀವೆಲ್ಲ ಬಂದು ಫ್ಯಾಮಿಲಿ ಜೊತೆ ನೋಡುವಂತಹ ಸ್ಟೋರಿ. ಸೊ ಬನ್ನಿ ಈ ಮೂವಿನ ನೋಡಿ ಆ್ಯಂಡ್ ಎಲ್ಲ ಈ ಟೀಮ್ಗೆ ಸಪೋರ್ಟ್ ಮಾಡಿ. ಎಸ್.